ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ಬಂದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಇದು. ತುಂಬ ಜನ ಮೆಸೇಜಸ್ಸು ಮತ್ತು ಕಮೆಂಟ್‌ಗಳು ಮಾಡ್ತಾ ಇದ್ದಾರೆ. ದೇವಸ್ಥಾನದ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡಿ ಅಂತ ಅಂದ್ಬಿಟ್ಟು. ಸೊ ನಿಮಗೋಸ್ಕರ ಫುಲ್ಲು ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇನ್ನು ಯಾರೋ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್‌ನ ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಇನ್ನು ನನಗೆ ರಿಪೀಟೆಡ್ ಕ್ವಶನ್ಸ್ ಯಾವ್ದು ಜಾಸ್ತಿ ಬರ್ತಾ ಇದೆಯಂದರೆ ದೇವಸ್ಥಾನದ ಬಗ್ಗೆ. ಮೇಡಮ್ ದೇವಸ್ಥಾನಕ್ಕೆ ದುಡ್ಡು ಎಷ್ಟಾಗುತ್ತೆ, ಮತ್ತು ಹೋಗೋದು ಎಷ್ಟು ದೂರ ಆಗುತ್ತೆ, ಮತ್ತು ಫೋನ್ ನಂಬರು, ಅಡ್ರೆಸ್ಸು, ಮತ್ತು ಶರಣ್ಯ ಬಂದು ಹೋಗೋಕ್ಕೆ ಎಷ್ಟು ಖರ್ಚಾಗುತ್ತೆ, ಪ್ರತಿಯೊಂದು ಇದೇ ನನಗೆ ಜಾಸ್ತಿ ರಿಪೀಟೆಡ್ ಆಗಿ ಮೆಸೇಜಸ್ಸು ಬರ್ತಾ ಇರೋದು. ಸೊ ನಿಮ್ಮ ಹತ್ರ ನಾನು ಕಂಪ್ಲೀಟಾಗಿ ದೇವಸ್ಥಾನದ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ. ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಏನು ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಅಂತ. ಇನ್ನು ನಿಮಗೆ ಕಂಪ್ಲೀಟಾಗಿ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಇನ್ನು ಬೆಳಗ್ಗೆ ಬೇಗ ಎದ್ವಿ ನಾವು. ಸ್ವಲ್ಪ ಬೇಗನೆ ಬಿಡಬೇಕಿತ್ತು ನಾವು. ಸ್ವಲ್ಪ ಊರು ದೂರ ಇರೋದ್ರಿಂದ ಸ್ವಲ್ಪ ಬೇಗ ಬಿಟ್ಟರೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು 5 ಗಂಟೆಗೆಲ್ಲ ಆಚೆ ಕಡೆ ಎದ್ದು ಬಂದು ನೋಡಿದ್ರೆ ಫುಲ್ಲು ಕತ್ತಲೆ. ಏಕೆಂದರೆ ಹಿಂದಿನ ದಿವಸನೇ ಮಳೆ ಜಾಸ್ತಿ ಆಗಿದ್ದರಿಂದ ಕರೆಂಟು ಸಹ ಇರಲಿಲ್ಲ. ಸೊ ತುಂಬ ಕತ್ತಲೆ ಆಗಿತ್ತು. ಇನ್ನು ಬಾಗಿಲುದು ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ರಂಗೋಲಿ ಇಡೋಕ್ಕೆ ಅಂತ ಅಂದ್ಬಿಟ್ಟು ಬಂದೆ ನಾನು. ಆಚೆ ಕಡೆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಒಳಗಡೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ರಂಗೋಲಿನ ಸಹ ಹಾಕಿದೆ. ಇನ್ನು ಮನೇಲೂ ಅಷ್ಟೇ ಎಲ್ಲ ಹಿಂದಿನ ದಿವಸನೇ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೆ. ದೇವ್ರ ಪಾತ್ರೆಯಿಂದ ಹಿಡಿದು ಮನೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಸಹ ಹಿಂದಿನ ದಿವಸನೇ ಮಾಡ್ಕೊಂಡಿದ್ರಿಂದ ನನಗೆ ಬೆಳಗ್ಗೆ ತುಂಬ ಅನುಕೂಲ ಆಯಿತು. ಇನ್ನು ನಾವು ಹಿಂದಿನ ದಿವಸ ನಾನು ಏನಾದರೂ ಮಾಡ್ಕೊಂಡಿಲ್ಲ ಅಂತ ಅಂದಿದ್ರೆ ಇವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಏಕೆಂದರೆ ಕರೆಂಟ್ ಇರಲಿಲ್ಲ, ಸಿಕ್ಕಾಬಟ್ಟೆ ಮಳೆ. ಸೊ ಹಾಗಾಗಿ ಇನ್ನು ತುಂಬ ಸಿಂಪಲ್ಲಾಗಿ ಪೂಜೆನೂ ಸಹ ಮುಗಿಸ್ಕೊಂಡೆ. ಇನ್ನು ದೂರದ್ದು ಊರಿಗೆ ಏನಾದರೂ ಹೋಗಬೇಕು ಅಂತ ಅಂದರೆ ಪೂಜೆನ ಮಾಡೋದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ. ಹೋಗಬೇಕಾದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇನ್ನು ಪ್ರಯಾಣ ಮಾಡಬೇಕಾದ್ರೆ ದಯವಿಟ್ಟು ಆದಷ್ಟು ಮನೇಲಿ ಪೂಜೆ ಮುಗಿಸ್ಕೊಂಡು ಹೋಗಿ. ಇನ್ನು ನಾವು 7:30ಗೆಲ್ಲ ಮನೇನ ಬಿಟ್ವಿ. ಇನ್ನು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಫ್ರೆಶ್ಶಾಗಿ ಹೂ ತೊಗೋಬೇಕು ಅಂತ ಅಂದ್ಬಿಟ್ಟು ನಾವು ಹಿಂದಿನ ದಿವಸ ಹೂವನ್ನ ತೊಗೊಬಂದಿರಲಿಲ್ಲ. ಸೊ ಹಾಗಾಗಿ ಚಂದ್ರಪಟ್ಟಣದಲ್ಲಿ ಹೋಗ್ಬೇಕಾದ್ರೇ ಹೂ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೂನು ಸಹ ತೊಗೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಒಂದೊಂದು ಕಡೆಯಿಂದ 110 ಕಿಲೋಮೀಟ್ರು ಆಗುತ್ತೆ ನಮಗೆ. ನಾವು ಇವಾಗ ಹೋಗ್ತಿರೋ ದೇವಸ್ಥಾನಕ್ಕೆ. ಇನ್ನು ನನಗೆ ಕಂಪ್ಲೀಟಾಗಿ ಜಾಸ್ತಿ ಜನ ನನಗೆ ಕೇಳಿರೋವಂಥದ್ದು ರಿಪೀಟೆಡ್ ಕ್ವಶನ್ ಏನಪ್ಪ ಅಂತ ಅಂದರೆ ಯಾವ ಊರಲ್ಲಿ ಇರೋದು ದೇವಸ್ಥಾನ ಅಂತ ಅಂದ್ಬಿಟ್ಟು ಅಂತ. ದೇವಸ್ಥಾನ ಇರುವಂಥದ್ದು ಚಿಕ್ಕಮಂಗ್ಳೂರು ಹತ್ರ ಇರುವ ಕಣಿವೆ ದಾಸರಳ್ಳಿ ಎಂಬ ಊರಲ್ಲಿ. ನಾವು ಚಿಕ್ಕಮಂಗ್ಳೂರು ಸಿಟಿಗೆ ಹೋಗೋಂಗಿಲ್ಲ. ಇನ್ನು ಅದು ಅಂದರೆ ನಿಯರು ಅಲ್ಲೇ ಚಿಕ್ಕಮಂಗ್ಳೂರು ಹತ್ರನೇ, ಬಟ್ ಸಿಟಿ ಒಳಗಡೆ ಹೋಗೋಂಗಿಲ್ಲ. ಒಂದು ಸರ್ಕಲ್ ಥರ ಸಿಗುತ್ತೆ. ಸೊ ನನಗೂ ಅಷ್ಟೊಂದು ಅಲ್ಲಿ ಗೊತ್ತಿಲ್ಲ. ನನಗೆ ಗೊತ್ತಿರೋಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇರೋದು. ಅಲ್ಲಿ ಸರ್ಕಲ್ ಇರುತ್ತೆ, ಅಲ್ಲಿಂದ ಹೋದ್ರೆ ಸಾಕು, ಅಲ್ಲೇ ಬೋಲ್ಡ್ ಹಾಕಿರ್ತಾರೆ ಕಣಿವೆ ದಾಸರಳ್ಳಿ ಅಂತ ಅಂದ್ಬಿಟ್ಟು. ಸೊ ತುಂಬ ಹತ್ರ ಊರು, ದೂರ ಏನಿಲ್ಲ. ಇನ್ನು ನಾವು ಅಷ್ಟೇ 7:30ಗೆಲ್ಲ ಬಿಟ್ವಿ. ಅದೇನೋ ಅಂತ ಗೊತ್ತಿಲ್ಲ, ಹೋಗ್ಬೇಕಾದ್ರೆ ನಮಗೆ ಎಷ್ಟೇ ಫಾಸ್ಟಾಗಿ ಹೋದರೂ ಬೇಗ ಹೋಗೋಕ್ಕಾಗನೇ ಇಲ್ಲ. ಒಂದೊಂದು ಟೈಮ್ ಆ ಥರ ಆಗುತ್ತಂತೆ. ನಮಗೆ ದಾರಿ ಸಾಗಲಿಲ್ಲ ಬೇಗ. ಇನ್ನು ನಾವು ಸ್ವಲ್ಪ ನಿಧಾನಕ್ಕೆ ಹೋದ್ವಿ, ಏನು ಫಾಸ್ಟಾಗೇನು ಬೇಡ ಅಂತ ಅಂದ್ಬಿಟ್ಟು ಅಂತ. ಇನ್ನು ನನಗೆ ಪರ್ಸ್ನಲಿ ಬಹಳ ಖುಷಿ ಇದೆ ಈ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಮತ್ತು ನಮಗೆ ಅಪ್ಪಣೆ ಸಿಕ್ಕಿರೋದು. ಇದನ್ನೆಲ್ಲ ನನಗೆ ತುಂಬ ಖುಷಿ ಇದೆ. ಮತ್ತು ನನಗೂ ತುಂಬ ಜನ ಕೇಳ್ತಾ ಇದ್ದಾರೆ, ಆಗಿದೆಯಂತೆ ಅಪ್ಪಣೆ ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದಾರೆ ವಿಡಿಯೋನ. ಮತ್ತು ನನಗೂ ತುಂಬ ಮೆಸೇಜ್ಗಳು ಬರ್ತಾ ಇದೆ. ಮತ್ತು ನಮ್ಮ ಜೊತೆ ಇರೋರು ಅಷ್ಟೇ ತುಂಬ ಜನ ಕೇಳ್ತಾ ಇದ್ದಾರೆ, ಯಾವ ರೀತಿ ಇತ್ತು, ಏನು ಪೂಜೆ ಅಂತ ಅಂದ್ಬಿಟ್ಟು ಅಂತ. ಸೊ ಎಲ್ರಿಗೂ ಒಂದೇ ಸತಿ ಹೇಳ್ಬೋದಲ್ಲ ಅಂತ ಅಂದ್ಬಿಟ್ಟು ಲೆಂತಿ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ನಾನು ಎಲ್ರಿಗೂ ಹೇಳಿದ್ದೆ. ಸೊ ನಾವು ಬಂದ್ವಿ ನಾವು ಚಿಕ್ಕಮಂಗ್ಳೂರಿಗೆ. ಇನ್ನು ಚಿಕ್ಕಮಂಗ್ಳೂರಿಗೆ ಬಂದ ತಕ್ಷಣ ನಮಗೆ ಒಂದು ಸರ್ಕಲ್ ಸಿಗುತ್ತೆ. ಸರ್ಕಲಿಂದ ನಾವು ಸ್ಟ್ರೈಟ್ ಬಂದರೆ ಅಲ್ಲೇ ಬೋಲ್ಡ್ ಹಾಕಿರ್ತಾರೆ ಕಣಿವೆ ದಾಸರಳ್ಳಿ ಅಂತ ಅಂದ್ಬಿಟ್ಟು. ಇನ್ನು ನನಗೆ ಸುಮಾರು ಜನ ಕೇಳಿದ್ರು ಟ್ರೈನಲ್ಲಿ ಹೋಗ್ಬೋದಾ ಅಂತ. ನನಗೆ ನಿಜ ಗೊತ್ತಿಲ್ಲ ಟ್ರೈನಲ್ಲಿ ಹೋಗ್ಬೋದೋ ಇಲ್ವೋ ಅಂತ ಅನ್ನೋದು. ನೀವು ಒಂದ್ಸತಿ ಸರ್ಚ್ ಮಾಡಿ ಗೂಗಲಲ್ಲಿ ಗೊತ್ತಾಗುತ್ತೆ. ಇನ್ನು ನಾವು ಬಂದಿರೋದು ಯಾವಾಗಲೂ ಇದು 2ನೇ ಸತಿ ಬಂದಿರೋದು. 2 ಸತಿನೂ ಅಷ್ಟೇ ನಾವು ಕಾರಲ್ಲೇ ಬಂದಿರೋ ಅಂಥದ್ದು. ಸೊ ಇದೇ ಊರು ಕಣಿವೆ ದಾಸರಳ್ಳಿ ಅಂತ ಅಂದ್ಬಿಟ್ಟು. ನನಗೆ ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ನೇಚರ್ ತುಂಬ ಇಷ್ಟ ಆಗುತ್ತೆ. ಮತ್ತು ಯಾವಾಗಲೂ ಒಂಥರ ಸೈಲೆಂಟಾಗಿರುತ್ತೆ ಊರು. ಗಜಿಬಿಜಿ ಥರ ಏನಿಲ್ಲ ಇಲ್ಲಿ, ಒಂಥರ ಕಾಮಾಗಿರ್ತಾರೆ ಎಲ್ಲ. ಮತ್ತು ಬೆಟ್ಟ, ಗುಡ್ಡ ಏನೋ ಒಂಥರ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ ಮಾತ್ರ ಪ್ಲೇಸ್ ಇದು. ನನಗೆ ತುಂಬ ಇಷ್ಟ ಆಯಿತು. ಈ ಥರ ನೇಚರ್ ಮಧ್ಯದಲ್ಲಿ ದೇವಸ್ಥಾನ ಇರೋದು, ಮತ್ತು ಸುತ್ತಮುತ್ತ ಅಷ್ಟೊಂದು ಮನೆ ಇದ್ದರೂ ಅಲ್ಲೇನು ಗಲಾಟೆ ಆ ಥರ ಏನಿರಲ್ಲ, ತುಂಬ ಸೈಲೆಂಟಾಗಿರುತ್ತೆ ಏರಿಯಾ.
ಮತ್ತು ಎಲ್ಲರೂ ಅಷ್ಟೇ ತುಂಬ ಸೈಲೆಂಟಾಗಿರ್ತಾರೆ. ಏನೋ ಒಂಥರ ಖುಷಿಯಾಗುತ್ತೆ. ನೋಡೋದಕ್ಕೂ ಖುಷಿಯಾಗುತ್ತೆ, ನಮಗೂ ಹೋಗೋಕ್ಕೂ ಖುಷಿಯಾಗುತ್ತೆ. ಇನ್ನು ದೇವಸ್ಥಾನದ ವಿಚಾರ ಹೇಳ್ಬೇಕು ಅಂತಂದರೆ ತುಂಬ ಅಂದರೆ ತುಂಬ ಒಳ್ಳೆಯವರು. ನಾವು ಅವ್ರನ್ನ ಗುರುಗಳು ಅಂತಲೂ ಕರಿತೀವಿ, ಅಣ್ಣ ಅಂತಲೂ ಕರಿತೀವಿ. ಎಷ್ಟು ಒಳ್ಳೆ ವ್ಯಕ್ತಿ ಅಂತಂದರೆ ಅವರಿಗೆ ಸಿಕ್ಕಾಪಟ್ಟೆ ಸಹನೆ ಜಾಸ್ತಿನೇ. ತುಂಬ ತಾಳ್ಮೆಯಿಂದ ಎಲ್ಲರ ಜೊತೆನೂ ಮಾತಾಡ್ತಾರೆ. ಇನ್ನು ನಿಮಗೆ ನೆಕ್ಸ್ಟು ಹೇಳ್ತೀನಿ, ಮುಂದೆ ನಿಮಗೆ ಅವ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಇನ್ನು ಇದು ಊರು. ಇನ್ನು ಊರೊಳಗಡೆ ತುಂಬ ಏನು ದೂರ ಇಲ್ಲ, ಹತ್ರನೇ. ಇನ್ನು ಸ್ವಲ್ಪ ದೂರ ಮುಂದಕ್ಕೆ ಬಂದ ತಕ್ಷಣ ನಮಗೆ ದೇವಸ್ಥಾನ ಫಸ್ಟ್ ಕಾಣಿಸೋದೇ ದೇವಸ್ಥಾನ. ಇನ್ನು ದೇವಸ್ಥಾನ ಕಾಣಿಸುತ್ತೆ. ಇನ್ನು ಏನು ಅಡ್ರೆಸ್ ಗೊತ್ತಿಲ್ಲ ಅಂತ ಏನೂ ಅನಿಸಲ್ಲ ನಮಗೆ. ನಾವು ತುಂಬ ಸತಿ ಬಂದಿದ್ದೀವಿ ಅನ್ನೋ ಫೀಲೇ ನಮಗೆ ಕೊಡೋದು. ನೀವು ನೋಡ್ತಿರ್ಬೋದು ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗ್ರೀನರಿ. ಫುಲ್ಲು ಬೆಟ್ಟ ಗುಡ್ಡ ಎಲ್ಲ. ಇದ್ರ ಮಧ್ಯದಲ್ಲಿ ದೇವಸ್ಥಾನ ಇರೋದು ನೋಡೋದಕ್ಕೆ ಒಂಥರ ಚಂದ. ಇನ್ನು ಚಿಕ್ಕಮಂಗ್ಳೂರು ಅಂತಂದ್ರೇ ಬೆಟ್ಟ ಗುಡ್ಡಗಳಿಗೆ ಫೇಮಸ್ಸು. ಇನ್ನು ನಾನು ಮೊದಲನೇ ಸತಿನೇ ಚಿಕ್ಕಮಂಗ್ಳೂರಿಗೆ ಬಂದಿದ್ದು. ಅದರಲ್ಲೂ ಲಾಸ್ಟ್ ಟೈಮ್ ಬಂದಾಗ ಇದನ್ನೆಲ್ಲ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ತುಂಬ ಖುಷಿಯಾಯಿತು. ಇದು ಸೆಕೆಂಡ್ನೇ ಟೈಮು. ಆದರೂ ತುಂಬ ಸತಿ ಬಂದಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ ಮಾತ್ರ ಇಲ್ಲಿಗೆ ನಾವು ಬಂದಾಗ. ಇನ್ನು ನಾವು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಆಲೇ 9:30 ಆಗಿತ್ತು. 9:30 ಅಷ್ಟಿಗೆ ಆಲೇ ತುಂಬ ಜನ ಬಂದಿದ್ದರು. ತುಂಬ ದೂರದಿಂದ ಜಾಸ್ತಿ ಜನ ಬರ್ತಾರೆ ಇಲ್ಲಿಗೆ. ಅವರು ಸ್ವಲ್ಪ ಬೇಗನೆ ಬರ್ತಾರೆ ಇಲ್ಲಿಗೆ. ಇನ್ನು ನಾವು ದೇವಸ್ಥಾನ ಹತ್ರ ಬಂದ ತಕ್ಷಣ ನಾನು ತಗೊಬಂದಿರೋಂಥದ್ದು ಪ್ರತಿಯೊಂದನ್ನು ಸಹ ತಟ್ಟೆಗೆ ಇಟ್ಕೊಂಡಿದ್ದೀನಿ. ಇನ್ನು ನನಗೆ ಕವರಲ್ಲೆಲ್ಲ ಕೊಡೋದು ಇಷ್ಟ ಆಗಲ್ಲ. ನನಗೆ ತಟ್ಟೆಲಿ ನೀಟಾಗಿ ಜೋಡಿಸಿ ಕೊಡೋದೇ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಯಾವುದೇ ದೂರದ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ನಾನು ಇದನ್ನು ಕ್ಯಾರಿ ಮಾಡ್ತೀನಿ. ಇನ್ನು ನಾವು ಬಂದಿರೋವಂಥದ್ದು ದೇವಸ್ಥಾನ ಇದೆ, ಶ್ರೀ ಸತ್ಯಸನೇಶ್ವರ ಸ್ವಾಮಿ ದೇವಾಲಯ. ಇನ್ನು ನಾವು ಬರೋಷ್ಟಿಗೆ ಅಲ್ಲಿ ತುಂಬ ಜನ ಬಂದಿದ್ದರು. ಇನ್ನು ಬೆಳಗ್ಗೆ 6 ಗಂಟೆಗೆ ಬಂದಿರೋರು ಇದ್ದಾರೆ. ಇನ್ನು ದೇವಸ್ಥಾನಕ್ಕೆ ಬಂದ ತಕ್ಷಣ ಶರಣ್ಯನ ಒಂದು ಸತಿ ಆಶೀರ್ವಾದ ತಗೊಂಡು ಇನ್ನು ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿ ಪೂಜೆ ಆಯಿತು. ಇನ್ನು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಯಾವ ರೀತಿ ಮೊಗ್ಗು ಮಾಡಿಸ್ತಾರೆ ಮತ್ತು ಅಪ್ಪಣೆ ಯಾವ ರೀತಿ ಆಗೋದು ಅಂತ ಅಂದ್ಬಿಟ್ಟು ಅಂತ. ಇಲ್ಲಿ ತುಂಬ ಡೀಟೇಲಾಗಿ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಇನ್ನು ಮೊಗ್ಗನ್ನ ಮಡ್ಸಾದ್ಮೇಲೆ ನಮಗೆ ಅಪ್ಪಣೆನ ಕೊಡೋವಂಥದ್ದು. ಇನ್ನು ತುಂಬ ಜನ ಬಂದಿರ್ತಾರೆ. ಅವರವರ ಬೇಡಿಕೆಗಳು, ಸಂಕಲ್ಪಗಳನ್ನ ಭಗವಂತನ ಮುಂದೆ ಇಡ್ತಾರೆ. ಕೆಲವರು ಗೃಹ ಪ್ರವೇಶಕ್ಕೆ ಕರೆಯೋರು ಬಂದಿರ್ತಾರೆ, ಮತ್ತು ಕಾರ್ಯಕ್ರಮಗಳಿಗೆ ಕರ್ಕೊಂಡೋಗೋರು ಬಂದಿರ್ತಾರೆ. ಆದರೆ ತುಂಬ ಜಾಸ್ತಿ ಜನ ಬರೋದು ಬೋರ್ವೆಲ್ ಪಾಯಿಂಟಿಗೋಸ್ಕರನೇ ತುಂಬ ಜಾಸ್ತಿ ಜನ ಇಲ್ಲಿಗೆ ಬರೋವಂಥದ್ದು. ಇನ್ನು ಫಸ್ಟು ಪೂಜೆ ಆದ ತಕ್ಷಣ ನಾವಿಲ್ಲಿ ತೀರ್ಥನ ತಗೊಂಡು ಪ್ರದಕ್ಷಿಣೆ ಹಾಕೊಬಂದು ಕುತ್ಕೋಬೇಕು. ನಂತರ ನಮಗೆ ಅಪ್ಪಣೆನ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಅಪ್ಪಣೆನೂ ಅಷ್ಟೇ ಒಬ್ಬೊಬ್ಬರಾಗಿ ನಿಧಾನಕ್ಕೆ ಕೇಳ್ಬೋದು. 5 ನಿಮಿಷ ಅಪ್ಪಣೆ ಸಿಕ್ಕಿಲ್ಲ ಅಂತ ಅಂದರೂ ಅಲ್ಲಿ ಯಾರೂ ಏನೂ ಅನ್ನಲ್ಲ. ಸಿಕ್ಕಾದ್ಮೇಲೆ ಎದ್ದೋಗೋದು. ಇನ್ನು ಅಪ್ಪಣೆ ಕೆಲವ್ರಿಗೆ ಅಪ್ಪಣೆನೇ ಸಿಗೋದು ಇಲ್ಲ. ಇನ್ನು ಕೆಲವ್ರಿಗೆ ಬಲಗಡೆ, ಇನ್ನು ಕೆಲವ್ರಿಗೆ ಎಡಗಡೆ ಈ ರೀತಿ ಸಿಗುತ್ತೆ. ಅವ್ರವ್ರ ಬೇಡಿಕೆಗಳಿಗೆ ತಕ್ಕಂಗೆ ಅವ್ರವರಿಗೆ ಅಪ್ಪಣೆ ಸಿಗುತ್ತೆ, ಆಗುತ್ತೋ ಆಗಲ್ವೋ ಅನ್ನೋದು. ಇನ್ನು ಕಂಪ್ಲೀಟಾಗಿ ಎಲ್ಲರೂ ಅಷ್ಟೇ ಮೊದಲು ಪೂಜೆನ ಒಳಗಡೆ ಮುಗಿಸ್ಕೊಬಂದು ಎಲ್ಲರೂ ಒಂದು ಸತಿ ಆಚೆ ಕಡೆ ಬಂದರು. ಇನ್ನು ಅವರು ಮುಗ್ಗೆಲ್ಲ ನೀಟಾಗಿ ಮುಡ್ಸಾದ್ಮೇಲೆ ನಾವು ಒಳಗಡೆ ಹೋಗಿ ಕೂತ್ಕೊಂಡು ಅಪ್ಪಣೆನ ಕೇಳುವಂಥದ್ದು. ಇನ್ನು ನಾವು ಅಪ್ಪಣೆಗೆ ಕೂತ್ವಿ ಫಸ್ಟು. ಅಪ್ಪಣೆ ಕೂತಾಗ ನಮಗೆ ಫಸ್ಟು ಅಪ್ಪಣೆ ಆಗಲಿಲ್ಲ. ನಂತರ ಇವರು ಗುರುಗಳು ನಮಗೆ 9 ಕರ್ಪೂರ ಕೊಟ್ಟು 9 ಸತಿ ಪ್ರದಕ್ಷಿಣೆ ಹಾಕೋ ಬನ್ನಿ ಅಂತ ಹೇಳಿದರು. ನಾವು 9 ಸತಿ ಪ್ರದಕ್ಷಿಣೆ ಹಾಕೊಂಡು ಬಂದಾದಮೇಲೆ ನಮಗೆ ಅಪ್ಪಣೆ ಸಿಕ್ಕಿದ್ದು. ಅದರದ್ದು ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಮತ್ತು ಇವರು ಇನ್ನು ಬಂದಿರೋರು ಪ್ರತಿಯೊಬ್ಬರು ಅವ್ರವ್ರದ್ದು ಏನೇನು ಇರುತ್ತೆ ಅದನ್ನು ಬರೆಸ್ಬಿಟ್ಟು ಹೋಗ್ತಾರೆ. ಇಲ್ಲ ಕಾರ್ಯಕ್ರಮಗಳಿಗೆ ಹೇಳೋವಂತಾಗಿರ್ಬೋದು, ಇಲ್ಲ ಕತೆ ಓದಿಸೋದಕ್ಕಾಗಿರ್ಬೋದು, ಇಲ್ಲಾಂದರೆ ಗೃಹ ಪ್ರವೇಶಕ್ಕಾಗಿರ್ಬೋದು, ಬೋರ್ವೆಲ್ ಪಾಯಿಂಟಿಗಾಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ನ ಅವರು ಬರೆಸ್ಬಿಟ್ಟು ಹೋಗ್ತಾರೆ. ಇನ್ನು ಎಲ್ಲರೂ ಅಷ್ಟೇ ಅವರವರ ಬೇಡಿಕೆ ಅಪ್ಪಣೆಗಳನ್ನ ಭಗವಂತನ ಮುಂದೆ ಇಟ್ಟು ಎಲ್ಲರೂ ಪೂಜೆನ ಮಾಡಿಸ್ಕೋತಾರೆ. ಹಣ್ಣು ಕಾಯಿ ಹೂವು ಪ್ರತಿಯೊಂದು ತಗೊಬಂದು ಪೂಜೆನ ಮಾಡಿಸ್ಕೋತಾರೆ. ಇನ್ನು ನಮ್ಮದು ಆಯಿತು. ಇನ್ನು ಲಾಸ್ಟಿಗೆ 9 ಸತಿ ಎಲ್ಲ ಹಾಕೊಂಬಂದಾದ್ಮೇಲೆ ಮಣ್ಣ ಮತ್ತೆ ಭಗವಂತನ ಮುಂದೆ ಇಟ್ಟು ನಮ್ಮನ್ನು ಅಪ್ಪಣೆಗೆ ಕುಣಿಸಿದ್ರು. ಆವಾಗ ನನಗೆ ಪರ್ಸ್ನಲಿ ತುಂಬ ಅಳು ಬಂದುಬಿಡ್ತು. ಏನಕ್ಕೆ ಹಿಂಗೆ ಆಗ್ತಿದೆ, ನಾವು ಎಲ್ಲೋದ್ರೂ ನಮಗೆ ಬರೀ ಇದೇ ರೀತಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಆಲೇ ಫುಲ್ಲು ಬೇಜಾರು ಮಾಡ್ಕೊಂಬಿಟ್ಟಿದ್ದು. ನಾನಂತೂ ಫುಲ್ಲು ಬಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಷ್ಟು ಬೇಜಾರಾಗಿತ್ತು. ಇಲ್ಲಿವರೆಗೂ ತುಂಬ ನೋವುಗಳನ್ನ ಅನುಭವಿಸ್ಕೊಂಡು ಬಂದಿದ್ದೀವಿ. ಮತ್ತು ಮುಂದಕ್ಕೂ ಇದೇ ರೀತಿ ಆಗ್ಬಿಡುತ್ತಾ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ನೋವಾಗಿತ್ತು. ಕೊನೆಗೂ ನಂಬಿದವ್ರನ್ನ ಕೈ ಬಿಡಲಿಲ್ಲ. ನಿಜವಾಗ್ಲೂ ಯಾರು ಮನಸ್ಸಲ್ಲಿ ನಿಜವಾದ ಭಕ್ತಿ ಇಟ್ಕೊಂಡು, ನೀನೇ ಎಲ್ಲ ಅಂತ ಭಕ್ತಿ ಇಟ್ಕೊಂಡು ನಂಬಿಕೆಯಿಂದ ಹೋಗ್ತಾರೆ ಅಂಥವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಇದು ನನಗಾಗಿರೋ ಎಕ್ಸ್ಪೀರಿಯೆನ್ಸು. ಮತ್ತು ಅಲ್ಲಿಗೆ ಬಂದಿರೋರು ಅಷ್ಟೇ ತುಂಬ ಜನ ಇದನ್ನೇ ಹೇಳೋದು. ತುಂಬ ಜನಕ್ಕೂ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇನ್ನು ನೀವು ಹೋಗಬೇಕು ಅಂತ ಅಂದರೆ ಅಪ್ಪಣೆ ಕೇಳಬೇಕು. ತುಂಬ ಪೂಜೆ ಚೆನ್ನಾಗಿ ಪೂಜೆ ಆಗೋ ದಿವಸ ಹೋಗಬೇಕು ಅಂದರೆ
ಪ್ರತಿ ಶನಿವಾರ ಹೋಗಬೇಕು. ಮಿಕ್ಕಿದ ದಿವಸಗಳಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ, ಇವಾಗ ಅವರು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಒಪ್ಕೊಂಡಿರ್ತಾರೆ, ಒಂದು ಬೋರ್ವೆಲ್ ಪಾಯಿಂಟಿಗೆ ಹೋಗಿರ್ತಾರೆ. ಸೊ, ಅವಾಗ ಅವರು ಸಿಗಲ್ಲ. ನೀವು ಹೋಗಿರೋದು ಸುಮ್ಮನೆ ವೇಸ್ಟ್ ಆಗುತ್ತೆ. ಇನ್ನು ಪ್ರತಿ ಶನಿವಾರ ಅವರು ಎಲ್ಲೂ ಹೋಗಲ್ಲ. ಪ್ರತಿ ಶನಿವಾರ ಪೂಜೆ ಇರೋದ್ರಿಂದ ಅವರು ಎಲ್ಲೂ ಹೋಗೋದಿಲ್ಲ. ಹಾಗಾಗಿ ಅವರು ಸಿಕ್ಕೇ ಸಿಗ್ತಾರೆ ಶನಿವಾರ ದಿವಸಗಳಲ್ಲಿ. ಇನ್ನು ನೀವು ಪ್ರತಿ ಶನಿವಾರ ಯಾವ ಶನಿವಾರನಾದರೂ ಸರಿ ನೀವು ಬಿಡುವು ಮಾಡ್ಕೊಂಡು ಹೋಗಿ, ನಿಮ್ದೇನಿರುತ್ತೆ ಅದನ್ನು ಅವ್ರ ಹತ್ರ ಮಾತಾಡಿಕೊಂಡು ನೀವು ಹೇಳ್ಬೋದು. ಯಾರೇ ಬಂದು ಎಷ್ಟೇ ಕಷ್ಟ ಅಂತ ಅಂದರೂ ಯಾರನ್ನೂ ಇಲ್ಲ ಅಂತ ಅವರು ಕಳಿಸಲ್ಲ. ಈಗ ನಾವೇ ಒಂದು 5 ಜನ ನಮ್ಮ ಜೊತೆ ಸುಮ್ಮನೆ ಮಾತಾಡ್ತಾ ಇದ್ದರೆ ನಮಗೆ ಎಷ್ಟು ಕಿರಿಕಿರಿ ಅನಿಸುತ್ತೆ ಅಲ್ವಾ? ನಮಗೆ ನಮ್ಮ ಮನುಷ್ಯರಾಗಿ ನಮಗೆ ಅಷ್ಟು ಕಿರಿಕಿರಿ ಅನಿಸುತ್ತೆ. ಅಲ್ಲಿ ಎಷ್ಟು ಜನ ಬಂದರೂ ಫುಲ್ಲು ಮಾತಾಡಿಸ್ಕೊಂಡು ಸುತ್ತಮುತ್ತ ನಿಂತ್ಕೊಂಡ್ರು ಯಾರ ಹತ್ರನೂ ಅವರು ಕಿರ್ಚಾಡಲ್ಲ, ಕೂಗಾಡಲ್ಲ. ಅವ್ರ ಹತ್ರ ಎಲ್ಲ ಸಮಾಧಾನದಲ್ಲಿ ಮಾತಾಡ್ತಾರೆ. ಅವ್ರದ್ದು ಕಷ್ಟ ಏನು, ಅವ್ರು ಏನಕ್ಕೋಸ್ಕರ ಬಂದಿದ್ದಾರೆ ಅನ್ನೋದು ಪ್ರತಿಯೊಂದು ಸಹ ನಿಧಾನಕ್ಕೆ ತುಂಬ ತಾಳ್ಮೆಯಿಂದ ಕೇಳಿಸ್ಕೋತಾರೆ. ಇನ್ನು ಶರಣ್ಯ ಒಳಗಡೆ ಅಪ್ಪಣೆ ಎಲ್ಲ ಮುಗಿದ್ಮೇಲೆ ಶರಣ್ಯನೂ ಅಷ್ಟೇ ಒಳಗಡೆಗೆ ಹೋಗಿ ದೇವರಿಗೆ ನಮಸ್ಕರಿಸಿ, ಇನ್ನು ದೇವ್ರ ಹತ್ರ ಇಟ್ಟಿರೋದು ಬಾಳೆಹಣ್ಣ ಸಹ ಅಂದರೆ ಅವರು ಗುರುಗಳು ತಿನ್ನಿಸ್ತಾ ಇದ್ದರು. ಇನ್ನು ಶರಣ್ಯ ಒಳಗಡೆಗೆ ಹೋದ್ಮೇಲೆ ನಮಗೆ ಏನೋ ಒಂಥರ ಖುಷಿ. ಹೋಗ್ಬೇಕಾದ್ರೆ ಒಂಥರ ಭಯನೂ ಆಗುತ್ತೆ ನನಗೆ, ಖುಷಿನೂ ಆಗುತ್ತೆ. ನಾನು ಸ್ವಲ್ಪ ಹೆದರ್ಕೋತೀನಿ. ಆದರೂ ಅವ್ರು ಇಲ್ಲ ಹೆದರ್ಕೋಬೇಡಿ ಅಂತ ಅಂತಾರೆ. ಆದರೂ ನನಗೊಂದು ಸ್ವಲ್ಪ ಭಯ ಆಗುತ್ತೆ. ಇನ್ನು ಶರಣ್ಯ ಅಷ್ಟೇ ಯಾರಿಗೂ ಏನೂ ಮಾಡಲ್ಲ. ಎಷ್ಟು ಮುದ್ದು ಮಾಡುತ್ತೆ ಅಂತ ಅಂದರೆ ಕಷ್ಟ ಅಂತ ಹೋದವ್ರನ್ನ ಅಪ್ಕೊಳ್ಳುತ್ತೆ. ಅದು ನೀವು ನೋಡಬೇಕು. ನೀವು ಹೋಗೋರು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಶರಣ್ಯ ಒಳಗಡೆಗೆ ಹೋದ್ಮೇಲೆ ಜನ ಎಲ್ಲ ಫುಲ್ಲು ಸುತ್ತಮುತ್ತ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ಇನ್ನು ಶರಣ್ಯಂಗೂ ಅಷ್ಟೇ ಎಲ್ಲ ಹೂವಿನ ಹಾರ ತೊಗೊಬಂದು ಪೂಜೆ ಎಲ್ಲ ಮಾಡಿ, ಇನ್ನು ಶರಣ್ಯ ಅಲ್ಲಿ ನಿಂತ್ಕೊಂಡು ಆಶೀರ್ವಾದ ಮಾಡೋದನ್ನು ಪ್ರತಿಯೊಬ್ಬರು ನೋಡ್ತಿದ್ರು. ಇನ್ನು ಒಂದು ಸತಿ ಶರಣ್ಯ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಸಹ ಬಂತು. ಇನ್ನು ಶರಣ್ಯನೂ ಬಗ್ಗೆ ಹೇಳೋದಾದರೆ, ಏನೋ ಒಂಥರ ಶರಣ್ಯನ ಮುಟ್ಟಿದಾಗ ನಮ್ಮ ಮೈಯಲ್ಲಿ ಏನೋ ಒಂಥರ ರೋಮಾಂಚನ ಆಗುತ್ತೆ. ನನಗಾಗಿದೆ, ತುಂಬ ಜನಕ್ಕೂ ಆಗಿದೆ ಅಲ್ಲಿ ಬಂದಿರೋರಿಗೆ. ನಿಮಗೂ ಇದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಇವಾಗ ನೀವು ತುಂಬ ಜನ ನನ್ನನ್ನು ಕೇಳ್ತಾ ಇದ್ದೀರಾ, ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ನಮಗೆ ದೇವಸ್ಥಾನದ ಬಗ್ಗೆ ಹೇಳಿ, ಮತ್ತು ದುಡ್ಡು ಎಷ್ಟಾಗುತ್ತೆ ಅಂತ ಹೇಳಿ ಅಂತ. ನನಗೆ ಇದನ್ನ ತುಂಬ ಜನ ನನ್ನನ್ನು ಕೇಳ್ತಾ ಇರೋದು. ನೀವು ನಂಬಲ್ಲ, ನಿಜವಾಗ್ಲೂ ಅಲ್ಲಿ ಇರೋರು ಯಾರೂ ಅಷ್ಟೇ ದುಡ್ಡಿನ ಬಗ್ಗೆ ಯಾರೂ ಮಾತಾಡಲ್ಲ. ಇಲ್ಲಿ ಭಕ್ತರು ಏನು ಮಾಡ್ತಾರೆ ಅದನ್ನ ಅವ್ರು ತಗೋತಾರೆ ಹೊರ್ತು ಅವರೇ ಆಗಿ ನಮ್ಗೆ ಇದನ್ನು ಮಾಡಿ ಅಂತ ಹೇಳಲ್ಲ. ಕೆಲವೊಂದು ಕಡೆ ನಾವೇನಾದರೂ ಒಂದು ಕೇಳಬೇಕು ಅಂತ ಹೋದರೆ ಫಸ್ಟು ದುಡ್ಡು, ನಂತರ ಬೇರೆ ಕೆಲಸ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಫಸ್ಟು ನೀವು ನಂಬಿ ಭಗವಂತನ, ಭಗವಂತ ನಿಮ್ಮನ್ನ ಕೈ ಬಿಡಲ್ಲ. ಆಮೇಲೆ ದುಡ್ಡು, ಆಮೇಲೆ ನೀವು ಎಷ್ಟು ಕೊಡ್ತೀರಾ ಅದು ಅನ್ನೋದು ಅವರು ಹೇಳೋದು. ನನಗೂ ಹೇಳಿದ್ದಾರೆ, ಅಲ್ಲಿ ಬಂದಿರೋರ್ಗೂ ಹೇಳ್ತಾರೆ. ಇನ್ನು ಅಲ್ಲಿ ಬಂದಿರೋರ್ಗೂ ಆದರೂ ಅಷ್ಟೇ, ನನಗಾದರೂ ಅಷ್ಟೇ, ಯಾರಿಗಾದರೂ ಅಷ್ಟೇ ಅವ್ರ ದುಡ್ಡಿನ ವಿಚಾರನೇ ಅವರು ಎತ್ತಲ್ಲ. ಈ ಥರದವರು ತುಂಬ ಅಪರೂಪ ಸಿಗೋವಂಥದ್ದು. ನಮಗೆ ಸಿಕ್ಕಿದ್ದಾರೆ. ನಮ್ಮ ಅದೃಷ್ಟ ಇದು. ಪ್ರತಿಯೊಂದೂ ಅಷ್ಟೇ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಇವ್ರ ಹೆಸರು ಆನಂದ್ ಅಂತ ಅಂದ್ಬಿಟ್ಟು. ನಾನು ಇವ್ರನ್ನ ಅಣ್ಣ ಅಂತಲೂ ಕರಿತೀನಿ, ಗುರುಗಳು ಅಂತಲೂ ಕರಿತೀನಿ. ತುಂಬ ಒಳ್ಳೆಯ ವ್ಯಕ್ತಿ. ನೋಡಿ, ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟು ಜನ ಸುತ್ತಮುತ್ತ ಹಾಕೊಂಡ್ರು. ಅವ್ರನ್ನ ಒಬ್ಬರಾದ್ಮೇಲೆ ಮಾತಾಡ್ಸಿದ್ರು. ಯಾರ ಹತ್ರನೂ ಕಿರ್ಚಾಡಲ್ಲ. ತುಂಬ ತಾಳ್ಮೆಯಿಂದ ಮಾತಾಡಿಸ್ತಾರೆ. ತುಂಬ ಸಹನೆ ಇಟ್ಕೊಂಡು ಮಾತಾಡಿಸ್ತಾರೆ. ಪ್ರತಿಯೊಬ್ಬರು ಕಷ್ಟನೂ ಸಹ ಬುಕ್ಕಲ್ಲಿ ಬರ್ಕೊಂಡು ಅವ್ರ ಫೋನ್ ನಂಬರ್ಗಳು ಇಸ್ಕೋತಾರೆ. ಅವ್ರಿಗೆಲ್ಲರಿಗೂ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಈ ಥರದ ವ್ಯಕ್ತಿ ಸಿಗೋದು ತುಂಬ ಅಪರೂಪ. ಇನ್ನು ಇಲ್ಲಿ ಪ್ರತಿ ಶನಿವಾರ ಮೊಗ್ಗಿನ ಮೂಲಕನೇ ಅಪ್ಪಣೆ ಸಿಗುವಂಥದ್ದು. ನೀವು ಏನಾದರೂ ಬರಬೇಕು ಅಂತ ಇದ್ದರೆ ಪ್ರತಿ ಶನಿವಾರ ಬನ್ನಿ. ಇನ್ನು ನಿಮಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಅಂದರೆ ಒಂದು ಸತಿ ಮ್ಯಾಪಲ್ಲಿ ಚಿಕ್ಕಮಂಗ್ಳೂರು ಕಣಿವೆ ದಾಸರಳ್ಳಿ ಅಂತ ಟೈಪ್ ಮಾಡಿ, ನಿಮಗೆ ಅಡ್ರೆಸ್ಸು ಲೊಕೇಶನು ಫೋಟೋ ಸಮೇತ ಬರುತ್ತೆ. ನಿಮಗೆ ಗೊತ್ತಿಲ್ಲದಿದ್ದರು. ಮತ್ತು ನನಗೆ ಟ್ರೈನಿನ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇನ್ನು ಬಸ್ಸಿನ ಮೂಲಕ ಆರಾಮಾಗಿ ಬರ್ಬೋದು. ಮತ್ತು ಇಲ್ಲಿ ಜಾಸ್ತಿ ಅರಸೀಕೆರೆ ಸೈಡು, ಗದಗ, ಯಾದಗಿರಿ ಈ ಸೈಡವರೇ ಜಾಸ್ತಿ ಬಂದಿರೋವಂಥದ್ದು. ಇನ್ನು ಶರಣ್ಯ ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಶರಣ್ಯ ಆಚೆ ಕಡೆಗೆ ಬಂದು, ಇನ್ನು ಶರಣ್ಯ ಆಚೆ ಕಡೆಗೆ ಬಂದಮೇಲೆ ಇನ್ನು ಆಶೀರ್ವಾದ ತೊಗೊಳ್ದಿದ್ದವರೆಲ್ಲ ಆಶೀರ್ವಾದನ ತೊಗೊಂಡ್ರು. ಏನೋ ಒಂಥರ ಖುಷಿ ಸಿಗುತ್ತೆ. ಇನ್ನು ನಮಗೆ ಅಪ್ಪಣೆ ಸಿಕ್ಕಿದ್ದು, ಇನ್ನು ನಮ್ಮ ಜೊತೆ ಗುರುಗಳು, ನಮ್ಮ ಜೊತೆ ಅಂತಲ್ಲ ಎಲ್ಲರ ಜೊತೆನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಅವ್ರ ಕಷ್ಟಗಳೆಲ್ಲ ಕೇಳಿಕೊಂಡು, ಅಷ್ಟೂ ಜನಗಳಿದ್ದರೂ ಯಾರಿಗೂ ಒಬ್ರನ್ನ ಮಾತಾಡಿಸಿ ಇನ್ನೊಬ್ರನ್ನ ಮಾತಾಡಿಸ್ದಂಗಿರಲ್ಲ. ಎಲ್ಲರನ್ನೂ ಮಾತಾಡಿಸ್ತಾರೆ, ಎಲ್ಲರ ಹತ್ರನೂ ಮಾತಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮತ್ತು
ಇನ್ನು ಬೋರ್ವೆಲ್ ಪಾಯಿಂಟಿಗೆ ಬರೋ ಅಂಥವ್ರು ಫಸ್ಟು ಒಂದು ಸತಿ ಬಂದು ಹೋಗ್ಬಿಟ್ಟು ಇಲ್ಲಿ ಅವ್ರ ಹತ್ರ ಪ್ರತಿಯೊಂದು ಇನ್ಫಾರ್ಮೇಷನ್ ತಗೊಳ್ಳಿ. ನಂತರ ಅವರು ನಿಮಗೆ ಏನೇನು ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಇನ್ನು ನನಗೆ ತುಂಬ ರಿಪೀಟೆಡಾಗಿ ಕೇಳಿದ್ದೀರಾ ನೀವು ಅವ್ರ ಫೋನ್ ನಂಬರ್ನ ಕೊಡಿ ಅಂತ ಅಂದ್ಬಿಟ್ಟು ಅಂತ. ಅವ್ರ ಫೋನ್ ನಂಬರು ಮತ್ತು ದೇವಸ್ಥಾನದ ಅಡ್ರೆಸ್ಸು ಪ್ರತಿಯೊಂದನ್ನು ಅವರ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾರೆ. ಅವರ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಶ್ರೀ ಮಹಿಮಾ ಶರಣ್ಯ ಅಫಿಷಿಯಲ್ ಅಂತ. ಅವ್ರ ಪೇಜ್ನ ಒಂದು ಸತಿ ಓಪನ್ ಮಾಡಿ ನೋಡಿ. ಅದರಲ್ಲಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಹ ಸಿಗುತ್ತೆ. ಇನ್ನು ನಾವು ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಬಿಟ್ಟಾಗ ಸುಮಾರು ಮಧ್ಯಾಹ್ನ 2 ಗಂಟೆ ಆಗಿತ್ತು. ಇನ್ನು ನಾವು ಬೆಳಗ್ಗೆ ತಿಂಡಿನೂ ಸಹ ಮಾಡಿರಲಿಲ್ಲ ಮತ್ತು ಮಧ್ಯಾಹ್ನ ಊಟದ್ದು ತಿಂಡಿದ್ದು ಒಂದೇ ಟೈಮ್ ಆಗಿತ್ತು. ಸೊ ನಾವು ಆನ್ ದ ವೇ ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇನ್ನು ಫುಲ್ಲು ಬರಬೇಕಿದ್ರೆ ನಮಗೆ ಎಲ್ಲೂ ಸಿಗಲಿಲ್ಲ ಹೋಟೆಲ್ಲು. ಸೊ ನಾವು ಹಾಸನಲ್ಲೇ ಊಟ ಮಾಡೋದು ಅಂತ ಅಂದ್ಬಿಟ್ಟು ಹಾಸನಿಗೆ ಬಂದುಬಿಟ್ಟು ಹಾಸನಲ್ಲಿ ಊಟ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ. ಇನ್ನು ಮಧ್ಯಾಹ್ನ ಆಗಿರೋದ್ರಿಂದ ನಾವು ಊಟನ ಆರ್ಡ್ರ್ ಮಾಡಿದ್ವು. ಸೊ ಊಟನ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಚಂದ್ರಾಯಪಟ್ಟಣಕ್ಕೆ ಬಂದಾದಮೇಲೆ ನನ್ನ ಮಗನಿಗೆ ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಡೆ. ಇನ್ನು ನಿಮಗೆ ದೇವಸ್ಥಾನದ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ.